ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಆ ಮಹಾಬೋಧಕನ ಭೋಜನ ವೇಳೆಯ ಸಂಭಾಷಣೆಗಳು. ರೆಫರೆನ್ಸ್ ಪುಟ 3831, ಪುಟದ ಸಂಖ್ಯೆ 27-28. ಇನ್ನು ದಾಸನಲ್ಲ, ಆದರೆ ಮಗನಾಗಿದ್ದಿ. ಕ್ರೈಸ್ತರ ಸಬ್ಬತ್ತೆಂಬ ವಾರದ ಮೊದಲನೆಯ ದಿನದ ನಮ್ಮ ಆಚರಣೆಯು ಒಂದು ನಿಯಮ ಇಲ್ಲವೇ ಕಟ್ಟುಪಾಡು ಎಂಬ ಅಭಿಪ್ರಾಯವಿರಬಾರದು. ಆದರೆ ಅದು ನಿಜವಾಗಿಯೂ ನಾವು ಜೀವಿತದ ಸಾಧಾರಣವಾದ ಸಂಗತಿಗಳನ್ನು ಬಿಟ್ಟು ಆ ದಿನದಲ್ಲಿ ನೂತನ ಸೃಷ್ಟಿಗಳಿಗೆ ಸಂಬಂಧಿಸಿದ ಆತ್ಮಿಕ ಸಂಗತಿಗಳ ಬಗ್ಗೆ ವಿಶೇಷವಾಗಿ ಆಲೋಚಿಸುವವರಾಗಿ ಒಬ್ಬರೊಡನೆ ಮತ್ತೊಬ್ಬರು ಅನ್ಯೋನ್ಯತೆಗೆ ಸೇರಿ ಅನುಭವಿಸುತ್ತಿರುವಂತಹ ಮಹಾ ಸೌಭಾಗ್ಯವನ್ನು ಮನನ ಮಾಡಿಕೊಳ್ಳುವಂಥದ್ದಾಗಿದೆ. ಆ ದಿನದಲ್ಲಿ ನಮ್ಮ ಕರ್ತನು ಸತ್ತವರೊಳಗಿಂದ ಎದ್ದು ಬಂದು ನೂತನ ಸೃಷ್ಟಿಯ ಕಾರ್ಯಗಳನ್ನು ಆರಂಭಿಸಿದ್ದನ್ನು ಅದು ಸ್ಮರಿಸುವಂಥದ್ದಾಗಿರುವುದು. ದೇವಜನರು ಇನ್ನೂ ಅನುಭವಿಸುವುದಕ್ಕಿರುವ ಭವ್ಯವಾದ ವಿಶ್ರಾಂತಿಯನ್ನು ಸಹ ಎದುರು ನೋಡುವವರಾಗಿದ್ದೇವೆ. ನಮ್ಮ ಕರ್ತನ ಸಾರೂಪ್ಯದಲ್ಲಿ ಎಬ್ಬಿಸಲ್ಪಟ್ಟಾಗ ಸತ್ತವರೊಳಗಿಂದ ಪುನರುತ್ಥಾನವಾಗುವುದರ ಮೂಲಕವಾಗಿ ಉದಯವಾಗಲಿರುವ ಆಶೀರ್ವಾದಕರವಾದ ನಿರಂತರ ಪರಿಪೂರ್ಣತೆಯನ್ನು ಸಹ ಎದುರು ನೋಡುವವರಾಗಿದ್ದೇವೆ. ಈ ಸುವಾರ್ಥ ಯುಗದ ಪರ್ಯಂತರ ಪರಲೋಕದಲ್ಲಿರುವ ನಮ್ಮ ತಂದೆಯು ನಮ್ಮನ್ನು ಸೇವಕರ ಮನೆತನದವರನ್ನದೇ ಕ್ರಿಸ್ತನಲ್ಲಿರುವ ನೂತನ ಸೃಷ್ಟಿಗಳಾದ ಮಕ್ಕಳ ಮನೆತನದವರೆಂದು ಸಂಬೋಧಿಸುವವನಾಗಿದ್ದಾನೆ. ಸೇವಕರ ಮನೆತನದವರಾದ ಯಹೂದ್ಯರಿಗೆ ನೀಡಿದಂಥ ನಿಯಮ ವಿಧಿಗಳನ್ನು ತನ್ನ ಆತ್ಮದಿಂದ ಹುಟ್ಟಿದವರಾದ ಈ ನೂತನ ಸೃಷ್ಟಿಗಳಿಗೆ ನೀಡುವುದು ಆತನಿಗೆ ಸೂಕ್ತವಾಗಿರುವುದಿಲ್ಲ. ದಶಾಜ್ಞೆಗಳಲ್ಲಿ ವಿಧಿಸಿರುವ ಅನೇಕ ಸಂಗತಿಗಳನ್ನು ಅನುಸರಿಸಲು ಸಲಹೆ ಮಾಡುವುದರ ಮೂಲಕವಾಗಿ ದೇವರು ನೂತನ ಸೃಷ್ಟಿಗಳನ್ನು ಅವಮಾನಪಡಿಸುವುದಿಲ್ಲ. ಕ್ರಿಸ್ತನಲ್ಲಿರುವ ನೂತನ ಸೃಷ್ಟಿಗಳು ಅಪವಿತ್ರತೆ, ವಿಗ್ರಹಾರಾಧನೆ, ಅಪನಂಬಿಕೆ ಎಂಬ ಅವಿಶ್ರಾಂತಿ, ತಂದೆ ತಾಯಿಗಳನ್ನು ಗೌರವಿಸದಿರುವುದು, ನರಹತ್ಯೆ ಹಾಗೂ ವ್ಯಭಿಚಾರ, ಸುಳ್ಳು ಸಾಕ್ಷಿ, ದುರಾಶೆ ಇವುಗಳ ಬಗ್ಗೆ ಸಹಾನುಭೂತಿ ಉಳ್ಳವರಲ್ಲ. ಈ ದಿಕ್ಕಿನಲ್ಲಿ ಓಡುವ ಮನಸ್ಸುಳ್ಳವರು ಆತ್ಮನಿಂದ ಹುಟ್ಟಿದವರಾಗಿರುವುದಿಲ್ಲ. ಅವರು ಕ್ರಿಸ್ತನ ಆತ್ಮವುಳ್ಳವರಲ್ಲ, ಆತನಿಗೆ ಸೇರಿದವರೂ ಅಲ್ಲ. ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾದವರಿಗೆ ಕರ್ತನ ಆಜ್ಞಾಪನೆ ಏನೆಂದರೆ, ನಾವು ಪ್ರೀತಿಯುಳ್ಳ ಆತ್ಮನಿಂದ ಹುಟ್ಟಿದವರಾಗಿರಲಾಗಿ ಅವರು ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ಅಭಿವೃದ್ಧಿಯನ್ನು ಹೊಂದಬೇಕೆಂಬುದೇ. ಅವರು ಆತ್ಮನಿಂದ ಹುಟ್ಟಿದ ಕ್ಷಣದಿಂದ ತಮ್ಮನ್ನು ಸತ್ತವರಂತೆ ಎಣಿಸಿಕೊಂಡವರಾಗಿರಲು ತಮ್ಮ ಮರ್ತ್ಯ ಶರೀರದಲ್ಲಿನ ಬಲಹೀನತೆಗಳೆಲ್ಲವನ್ನು ಅಧೀನ ಮಾಡಿಕೊಳ್ಳಲು ಅನುದಿನವೂ ಪರಿಶ್ರಮಿಸುವರು. ಶರೀರಭಾವದ ಹಾಗೂ ಸೈತಾನನ ಕೃತ್ಯಗಳಾದ ಕೋಪ, ಮತ್ಸರ, ಅಸೂಯೆ, ಕಲಹ ಮುಂತಾದವುಗಳನ್ನು ಬಿಟ್ಟು ಬಿಡಬೇಕೆಂದು ಅಪೊಸ್ತಲರು ದೇವಜನರನ್ನು ಒತ್ತಾಯಿಸಿರುವುದು ನಿಜವೇ. ಹೀಗಿದ್ದರೂ ಅವರು ನೂತನ ಸೃಷ್ಟಿಗಳನ್ನು ಈ ಅನುಚಿತ ಕಾರ್ಯಗಳ ವಿಷಯವಾಗಿ ಅನುಕಂಪವುಳ್ಳವರೆಂದು ಸಂಬೋಧಿಸದೆ ಪ್ರತಿಯಾಗಿ ಈಗಾಗಲೇ ತಮ್ಮನ್ನು ಸತ್ತವರಂತೆ ಎಣಿಸಿಕೊಂಡಿರುವ ನೂತನ ಸೃಷ್ಟಿಗಳು ಈ ಶರೀರಭಾವದ ಕರ್ಮಗಳನ್ನು ಬಿಟ್ಟು ಬಿಡಬೇಕೆಂದು ಅವರನ್ನು ಹತೋಟಿಗೆ ತಂದುಕೊಂಡು ನಿರ್ನಾಮಗೊಳಿಸಬೇಕೆಂದು ಒತ್ತಾಯಿಸಿರುವರು. ನಮ್ಮ ತಂದೆಯು ವ್ಯವಹರಿಸುವ ಸಂಗತಿಗಳು ಮತ್ತು ನೀಡುವ ಆದೇಶಗಳು ಎಂದೂ ಶಾರೀರಿಕ ವಿಷಯಗಳ ಬಗ್ಗೆ ಇರುವುದಿಲ್ಲವಾದರೂ ಅದು ನೂತನ ಸೃಷ್ಟಿಯ ವಿಷಯವಾಗಿರುತ್ತದೆ. ಅದು ಆ ದೃಷ್ಟಿಕೋನದ ಮೂಲಕವಾಗಿರುವುದು. ನೀವಾದರೋ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವ ಅಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ. ಸತ್ತಿರುವವರು ಮನುಷ್ಯ ಜಾತಿಗೆ ಬರುವ ಮರಣವೆಂಬ ತೀರ್ಪನ್ನು ಶರೀರಿಗಳಾಗಿದ್ದಾಗ ಹೊಂದಿದ್ದರು. ಅವರು ಆತ್ಮ ಸಂಬಂಧವಾಗಿ ದೇವರ ಜೀವದಲ್ಲಿ ಪಾಲುಗಾರರಾಗುವಂತೆ ಅವರಿಗೂ ಸುವಾರ್ತೆಯು ತಿಳಿಸಲ್ಪಟ್ಟಿತು. ನಾವು ದೇವರ ವಿಷಯವಾಗಿಯೂ ಮನುಷ್ಯರ ವಿಷಯವಾಗಿಯೂ ಇರುವ
ದೈವಿಕ ವಿಧಿ ನಿಯಮಗಳು ಉತ್ಕೃಷ್ಟವಾಗಿ ಬಯಸುವಂಥದ್ದನ್ನು ನಡೆಸುವವರಾಗಿರುವೆವೆಂದು ಎನಿಸಲ್ಪಟ್ಟಿರುವೆವು. ಯಾಕೆಂದರೆ ನಾವು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮ ಅನುಸಾರವಾಗಿ ನಡೆಯುವವರಾಗಿದ್ದೇವೆ.